ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸೂಪರಾಗಿರೋ ಮಟನ್ ಸಾರು ಮಾಡೋಣ. ತುಂಬಾ ಟೇಸ್ಟಿಯಾದಂಥ ಮಟನ್ ಸಾರು, ತೆಳುವಾಗಿ ಮುದ್ದೆ ಜೊತೆ ತಿನ್ನೋಕ್ಕೆ ತುಂಬಾ ಸೂಪರಾಗಿರುತ್ತೆ. ಗೀ ರೈಸು, ಮುದ್ದೆ, ಚಪಾತಿ ಜೊತೆ ಎಲ್ಲ. ಇಲ್ಲಿ ನೋಡಿ, ಒಂದು ಕುಕ್ಕರಲ್ಲಿ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ. ಈರುಳ್ಳಿನೂ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಮಟನ್ ಸಾರು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೆ 2 kg ಮಟನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಬೇಯಿಸೋಕೆ ಇಡ್ತಾಯಿದ್ದೀನಿ. ಇದು ಸ್ವಲ್ಪ ಬಲ್ತಿರೋದ್ರಿಂದ ಸ್ವಲ್ಪ ಬೇಯಿಸ್ಕೋಬೇಕು. ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕಿ, ನೀರೇನು ಹಾಕಿಲ್ಲ, ಅದರಲ್ಲೇ ನೀರು ಬರುತ್ತೆ, ಹಾಕ್ಕೊಂಡು ಕುಕ್ಕರ್ ಮುಚ್ಚಿ 3ರಿಂದ 4 ವಿಸಿಲು ಬರ್ಸ್ಕೊತಾಯಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಮಟನ್ ಸಾರು ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅಲ್ಲಿ ಒಂದು ಈರುಳ್ಳಿ ಹಾಕಿದೆ, ಇಲ್ಲಿ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿನ ಹಚ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಮತ್ತೆ ಒಂದು ಹಿಡಿಯಷ್ಟು ಕಸ್ತೂರಿ ಮೆಂತೆ ಹಾಕ್ಕೊಂಡ್ರೆ ಇದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಕಸ್ತೂರಿ ಮೆಂತೆ ಹಾಕೋದ್ರಿಂದ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು 1-2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮಾಡಾದಮೇಲೆ ಇದಕ್ಕೆ ಇದು ತುಮಕೂರು ಸ್ಟೈಲಲ್ಲಿ ತುಂಬಾ ಟೇಸ್ಟಿಯಾದಂಥ ಕಾಯಿ ಹಾಲು ಹಾಕ್ಬಿಟ್ಟು ಮಾಡೋ ಅಂಥ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ 2 ದೊಡ್ಡ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ. ಚೆನ್ನಾಗಿ ಟೊಮೊಟೊ, ಈರುಳ್ಳಿ ಎಲ್ಲ ಬೇಯಲಿ, ಮುಗ್ಗಲಿ. ಯಾಕೆಂದರೆ ಮಟನ್ ಬೆಂದಿರೋದ್ರಿಂದ ಇದನ್ನು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಅದು ಮಟನ್ದು ನೀಚು ಸ್ಮೆಲ್ಲೆಲ್ಲ ಹೋಗೋಕ್ಕೆ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಅರಶಿನ ಪುಡಿ ಬೇಯಿಸ್ಕೊತಾಯಿದ್ದೆ. ಇದು ಒಗ್ಗರಣೆಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಯಿಸಿಟ್ಕೊಂಡಿರೋ ಮಟನ್ನು ಮತ್ತು ಅದರ ಸೂಪು ಎರಡನ್ನೂ ಸೇರಿಸಿ ಹಾಕ್ತಾಯಿದ್ದೀನಿ. ಹಾಕಿ ಅದು ಸ್ವಲ್ಪ 3/4% ಅಷ್ಟು ಬೆಂದಿದೆ ಮಟನ್ನು. 3/4 ಬೆಂದಿರೋ ಮಟನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿರೋ ಸ್ವಲ್ಪ ನೀರೆಲ್ಲ ಡ್ರೈ ಆಗೋವರೆಗೂ ಕುದಿಸ್ಕೊಳ್ಳೋಣ. ಕುದಿಸ್ಕೊಂಡು ಆದಮೇಲೆ 1 ಸ್ಪೂನಷ್ಟು ಕೊತ್ತಂಬರಿ ಪುಡಿ, 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ನೋಡಿಬಿಟ್ಟು ಲಾಸ್ಟಲ್ಲಿ ಬೇಕಾದರೆ ಸೇರಿಸ್ಕೋಬೋದು. ಹಾಗಾಗಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಕಿ ಇದು ನೋಡಿ, ಕೊಬ್ಬರಿಯಿಂದ ತೆಗೆದಿರೋ ಹಾಲು, ಹಸಿ ಕಾಯಿಯಿಂದನೂ ತೆಗಿಬೋದು. ಕೊಬ್ಬರಿನ ಚೆನ್ನಾಗಿ ಮಿಕ್ಸಿಗೆ ಹಾಕಿ, ಒಂದು ದೊಡ್ಡ ಕೊಬ್ಬರಿನ, ಅರ್ಧ ಕೊಬ್ಬರಿನ ಮಿಕ್ಸಿಗೆ ಹಾಕಿ ಅದರಲ್ಲಿರೋ ಹಾಲೆಲ್ಲ ಸೋಸ್ಕೊಂಡಿದ್ದೀನಿ. 2-3 ಟೈಮ್ ಹಾಕಿ ಅದರಲ್ಲಿರೋ ಹಾಲು ತೆಕ್ಕೊಂಡು ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ಒಂದು ಕಾಯಿ, ಹಸಿ ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮಟನ್ ಸಾರಿಗೆ ಈ ಥರ ಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ, ಅದ್ರ ಜೊತೆ ಮಟನ್ ಸಾರು ಜೊತೆ. ಇಲ್ಲಿ ನೋಡಿ, ಖಾರ ಕಡಿಮೆ ಅನಿಸ್ತು, ಹಾಗಾಗಿ ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಮತ್ತು ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಹಾಕಿ ರೆಡಿ ಮಾಡಿದ್ದೀನಿ ಇದನ್ನು. ನೋಡಿ, ಲಾಸ್ಟಲ್ಲಿ ಈಗೆಲ್ಲ ಚೆನ್ನಾಗಿ ಬೆಂದಿದೆ, ಕುದ್ದಿದೆ, ಆಗಿದೆ. ಈಗ ಇದಕ್ಕೆ ಲಾಸ್ಟಲ್ಲಿ ಮೇಕೆದು ಫ್ಯಾಟ್ ಇರುತ್ತಲ್ವ, ಆ ಫ್ಯಾಟನ್ನು ಫಸ್ಟೇ ಹಾಕಿಬಿಟ್ರೆ ಸಾರೆಲ್ಲ ಚೆನ್ನಾಗಿ ಬರೋಲ್ಲ, ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ಅದನ್ನು ಹಾಕಿ 1-2-3 ಸರಿ ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಆಯಿತು ರುಚಿಯಾದ ಮಟನ್ ಸಾರು.